ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಗಿರಿಜಾ ನಂದನ್ ಹತ್ರ ಇಲ್ಲಿ ನೋಡಿ ಮನೇಲಿ ಎಲ್ಲರೂ ನಿಮಗೋಸ್ಕರ ಕಾಯ್ತಿದ್ದಾರೆ, ಬನ್ನಿ ಮನೆಗೆ ಹೋಗೋಣ ಅಂತಾರೆ. ಏನು ಅಂದ್ಕೊಂಡಿದ್ಯಾ, ನನ್ನ ಇದಕ್ಕೆಲ್ಲ ಹೆದರ್ಕೊಂಡು ಊರು ಬಿಟ್ಟು ಹೋಗ್ತೀನಿ ಅಂತಾರೆ ನಂದನ್. ಹಾಗಲ್ಲ ರೀ ಅಂತಾರೆ ಗಿರಿಜಾ. ಮಾತಾಡಬೇಡ ನೀನು, ಇದಕ್ಕೆಲ್ಲ ನೀನೇ ಕಾರಣ ಅಂತಾರೆ ನಂದನ್. ಅಯ್ಯಯ್ಯೋ ಏನಿದು ಅಂದರೆ ಇವರಿಗೆಲ್ಲ ಗೊತ್ತಾಗೋಯ್ತಾ ಅಂತ ಗಿರಿಜಾ ಯೋಚನೆ ಮಾಡಿರಿ. ನಾನು ಅಂತ ಹೇಳುವಾಗ ಹೌದು ನೀನೇ, ನಾನು ನನ್ನ ಮಕ್ಕಳು ದಾರಿ ತಪ್ಪಬಾರ್ದು ಅಂತ ಕಟ್ಟುನಿಟ್ಟಾಗಿ ಬೆಳೆಸೋಕೆ ನೋಡಿದೆ. ಅದರಲ್ಲೂ ಆ ವಲ್ಲಭ ಕತ್ತೆ ಬಡವ ಯಾವಾಗಲೂ ಅಧಿಕ ಪ್ರಸಂಗ ಮಾಡೋನು, ಅದಕ್ಕೆ ಅವನ ವಿಚಾರದಲ್ಲಿ ಕಟ್ಟುನಿಟ್ಟಾಗಿದ್ದೆ ನಾನು. ಆದರೆ ನೀನು ಅವನ್ನ ಮುದ್ದು ಮಾಡಿ ಅವನ್ನ ಬೈಬೇಡಿ ಅಂತ ನನ್ನ ತಡೆದು ಅವನು ಹಾಳಾಗೋ ಹಾಗೆ ಮಾಡಿದೆ. ತಾನೇನು ಮಾಡಿದ್ರು ಅಪ್ಪ 4 ದಿನ ಸಿಟ್ಟು ಮಾಡ್ಕೋತಾರೆ, ಆಮೇಲೆ ಅಮ್ಮ ಅವರನ್ನು ಸಮಾಧಾನ ಮಾಡ್ತಾರೆ ಅಂತ ಅವನಿಗೆ ಗೊತ್ತು. ಅಪ್ಪ ಅಷ್ಟು ಉಡಾಫೆ ಅವನಿಗೆ. ಈಗ ಹೇಳು, ಇದಕ್ಕೆಲ್ಲ ಯಾರು ಕಾರಣ, ನೀನೇ ತಾನೇ ಅಂತಾರೆ ನಂದನ್. ಆಯಿತು ರೀ, ನಂದೇ ತಪ್ಪಾಗೋಗಿದೆ, ಈಗ ಬನ್ನಿ ಮನೆಗೆ ಹೋಗೋಣ ಅಂತಾರೆ ಗಿರಿಜಾ. ಬರಲ್ಲ, ಎಲ್ಲಿ ಬೆಲೆ ನನಗೆ ಇರಲ್ಲೋ ನಾನು ಅಲ್ಲಿರಲ್ಲ ಅಂತಾರೆ ನಂದನ್. ಹಾಗೆಲ್ಲ ಹೇಳ್ಬಿಡಿ ಅಪ್ಪ, ಪ್ಲೀಸ್ ಬನ್ನಿ ಅಪ್ಪ ಅಂತಾನೆ ಮಾಧವ. ಹೌದು ಬಾವ, ನೀವಿಲ್ಲದೆ ನಾವಿಲ್ಲ ಬಾವ, ಬಂದ್ಬಿಡಿ ಅಂತಾನೆ ಸುಂದ್ರ. ಬರಲ್ಲ ಅಂದರೆ ಬರಲ್ಲ ಅಷ್ಟೇ, ಸುಮ್ಮನೆ ಹೊರಟೋಗಿ ಇಲ್ಲಿಂದ ಅಂತಾರೆ ನಂದನ್. ನಂದ ಏನು ಇದು, ವಲ್ಲಭ ಮದುವೆ ಆಗಿರೋದು ನಿನ್ಗೆ ಹೇಗೆ ಆಘಾತ ಆಗಿದೆಯೋ ಗಿರಿಜಾಗೂ ಅಷ್ಟೇ ಆಘಾತ ಆಗಿರುತ್ತಲ್ವೋ, ಅದರಲ್ಲೂ ಹೆತ್ತ ಕರುಳು ಅದೆಷ್ಟು ಸಂಕಟಪಟ್ಟಿರ್ತಾಳೋ ಏನೋ. ಆದರೂ ನಿನ್ನ ಸಮಾಧಾನ ಮಾಡಿ ಮನೆ ಕರ್ಕೊಂಡು ಹೋಗೋಕ್ಕೆ ಇಲ್ಲಿ ತನಕ ಬಂದಿದ್ದಾಳೆ, ಅವಳನ್ನು ನೋಯಿಸ್ಬೇಡ ನಂದ. ಈ ಸಮಯದಲ್ಲಿ ನೀನು ಅವಳ ಜೊತೆ ನಿಂತು ಸಾಂತ್ವನ ನೀಡಬೇಕು. ಹೊರಡು ಮನೆಗೆ ಅಂತಾರೆ ಅಂಗಡಿಯಲ್ಲಿರೋ ಅಂಕಲ್. ನಂದನ್ ಹೊರಟು ಮನೆಗೆ ಬರ್ತಾರೆ. ರೀ, ನೀವು ಕೈಕಾಲು ಮುಖ ತೊಳ್ಕೊಂಡು ಬನ್ನಿ, ಊಟಕ್ಕೆ ಬಡಿಸ್ತೀನಿ ಅಂತಾರೆ ಗಿರಿಜಾ. ಹೌದು ಬನ್ನಿ ಮಾವ ಅಂತಾಳೆ ಮೀನಾ. ನನಗೆ ಊಟ ಬೇಡ ಅಂತಾರೆ ನಂದನ್. ಅಪ್ಪ ಊಟ ಮಾಡಲೇ ಇದ್ದರೆ ಆರೋಗ್ಯ ಹಾಳಾಗತ್ತೆ ಅಂತಾನೆ ಮಾಧವ. ಹೌದು ಮಾವ, ಮತ್ತೆ ಲೋ ಶುಗರ್ ಆಗ್ಬೋದು, ಬನ್ನಿ ಅಂತಾಳೆ ಮೀನಾ. ಒಂದೇ ಒಂದು ತುತ್ತು ಊಟ ಮಾಡಿ ಬನ್ನಿರಿ ಅಂತಾರೆ ಗಿರಿಜಾ. ಒಂದು ತುತ್ತ, ಎದುರುಗಡೆ ಮನೆಯವ್ರು ಮಾಡಿರೋ ಅವಮಾನ, ನಿನ್ನ ಮಗ ಕೊಟ್ಟಿರೋ ಬಹುಮಾನ, ಇದೆಲ್ಲದರಿಂದ ಅಜೀರ್ಣ ಆಗೋಷ್ಟು ಹೊಟ್ಟೆ ತುಂಬಿದೆ ಗಿರಿಜಾ. ಇದನ್ನೇ ಅರಗಿಸಿಕೊಳ್ಳೋದು ಕಷ್ಟ ಆಗಿದೆ, ನನಗೇನು ಬೇಡ ಗಿರಿಜಾ. ಮಾಧವ, ಒಂದು ಕೆಲಸ ಹೇಳ್ತೀನಿ ಮಾಡ್ತೀಯೇನೋ ಅಂತಾರೆ ನಂದನ್. ಅದೇನು ಹೇಳಿ ಅಪ್ಪ ಅಂತಾನೆ ಮಾಧವ. ದಯವಿಟ್ಟು ಆ ಮನೆ ಮುಂದೆ ಹಾಕಿರೋ ನಂದಗೋಕುಲ ಬೋರ್ಡನ್ನು ಕಿತ್ತು ಬಿಸಾಕ್ಬಿಡು. ಸಂಬಂಧನೇ ಇಲ್ಲದೆ ಇರೋ ಹಾಗೆ ಆ ಹೆಸರನ್ನು ಈ ಮನೆಗೆ ಇಟ್ಟಿದ್ದೀನಿ ನಾನು. ದಡ್ಡನ ಥರ ಸಂತೋಷ ತುಂಬಿಕೊಂಡಿರೋ ಮನೆ ಕಣೋ ನಂದಗೋಕುಲ ಅಂತ ಕರೆಯೋದು. ಆದರೆ ಇಲ್ಲಿ ಒಬ್ಬರು ಆದಮೇಲೆ ಒಬ್ಬರು ನನ್ನ ಗಿರಿಜಾ ಮನಸ್ಸನ್ನು ನೋಯಿಸ್ತಿದ್ದೀರಲ್ಲೋ, ಇದು ನಂದಗೋಕುಲ ಆಗೋಕ್ಕೆ ಹೇಗೋ ಸಾಧ್ಯ. ಈ ಮನೆನ ನಂದಗೋಕುಲ ಅಂತ ಊರಲ್ಲಿ ಅದೆಷ್ಟು ಜನ ಮಾತಾಡ್ಕೋತಿದ್ರು, ಆದರೆ ಅವರಿಗೆ ಗೊತ್ತೇ ಇಲ್ಲ ಕಣ್ರೋ, ಇದು ನಂದನ ಅಸ್ತಿತ್ವನೇ ಇಲ್ಲದೆ ಇರೋ ನಂದಗೋಕುಲ ಅಂತ. ಗಿರಿಜಾ, ಎಲ್ರಿಗೂ ಊಟ ಮಾಡೋಕ್ಕೆ ಹೇಳು, ಈಗ ಆಗಿರೋ ದಿಢೀರ್ ಮದುವೆ ಸಂಭ್ರಮನ ಆಚರಿಸೋಕೆ ಹೇಳು, ನನ್ನ ಪಾಡಿಗೆ ನನ್ನ ಬಿಟ್ಬಿಡು ಗಿರಿಜಾ ಅಂತ ನಂದನ್ ರೂಮಿಗೆ ಹೋಗ್ತಾರೆ. ಮಾಧವ, ನೀನು ಹೋಗಿ ನಿಮ್ಮ ಅಪ್ಪನ ಕರೆಯೋ, ಹೋಗಿ ಮಾಧವ ಅಂತಾರೆ ಗಿರಿಜಾ. ಅಮ್ಮ, ಅಪ್ಪಂಗೆ ತುಂಬ ನೋವಾಗಿದೆ ಅಮ್ಮ, ಇಂಥ ಸಮಯದಲ್ಲಿ ಅವರಿಗೆ ಒತ್ತಾಯ ಮಾಡೋದ್ರೆ ಅವರು ಕೋಪ ಹೆಚ್ಚಾಗುತ್ತೆ. ಸದ್ಯಕ್ಕೆ ಏನೂ ಮಾತಾಡೋದು ಬೇಡ ಅಮ್ಮ ಅಂತಾನೆ ಮಾಧವ. ಹಾಗಂತ ಅವ್ರು ಹಸ್ಕೊಂಡು ಮಲ್ಕೊಳ್ಳೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ ಕಣೋ, ಅವ್ರ ಆರೋಗ್ಯ ಬೇರೆ ಸರಿ ಇಲ್ಲ ಕಣೋ ಮಾಧವ, ನೀನು ಹೋಗಿ ಮಾತಾಡು ಅಂತಾರೆ ಗಿರಿಜಾ. ಅತ್ತೆ, ಬಾವ ಹೇಳೋದು ಸರಿನೇ, ಮಾವಂಗೆ ಸ್ವಲ್ಪ ಟೈಮ್ ಕೊಡೋಣ, ಅವರು ಸರಿ ಹೋಗ್ತಾರೆ ಅಂತಾಳೆ ಮೀನಾ. ವಲ್ಲಭ ಅಮ್ಮನ ನೋಡಿ ಸಿಟ್ಟಿಂದ ಅಲ್ಲಿರೋ ಚೇರ್ನ ತಳ್ಳಿ ಹೋಗ್ತಾನೆ. ಅಲ್ಲ, ಇವನು ಮಾಡಿರೋ ಕೆಲಸಕ್ಕೆ ಅಕ್ಕ ಇವನ ಮೇಲೆ ಕೋಪ ಮಾಡ್ಕೋಬೇಕು, ಇದೇನು ಉಲ್ಟಾ ಆಗ್ತಿದೆಯಲ್ಲ, ಇವನೇ ಅಕ್ಕನ ಮೇಲೆ ಸಿಡಿಸಿಡ ಅಂತಿದ್ದಾನೆ, ಇಲ್ಲೇನೋ ಮ್ಯಾಟ್ರ್ ಇದೆ, ಅದೇನು ಅಂತ ನಾನು ಕಂಡು ಹಿಡಿಲೇಬೇಕು ಅಂತ ಸುಂದರ ಯೋಚನೆ ಮಾಡ್ತಾನೆ. ಈಚೆ ಜ್ಯೋತಿ ಅಮೂಲ್ಯ ರೂಮಿಗೆ ಬಂದು, ಇನ್ಮೇಲೆ ಈ ರೂಮು ನಂದೇನೆ, ಫಸ್ಟ್ ಫೋಟೋ ತಗೊಳ್ಳೋಣ ಅಂತ ಸೆಲ್ಫಿ ತಗೊಳ್ಳುವಾಗ ಇಂದಿರಾ ಬಂದು, ಜ್ಯೋತಿ ಏನೇ ಮಾಡ್ತಿದ್ಯಾ ಅಂತಾರೆ. ಅಮ್ಮ, ಈ ರೂಮನ್ನೆಲ್ಲ ನೋಡಮ್ಮ ಹೆಂಗಿದೆ, ಇಷ್ಟು ದಿನ ನಾನು ಸಣ್ಣ ರೂಮಲ್ಲಿದ್ದೆ ಗೊತ್ತಾ, ಎಷ್ಟು ಕಂಜೆಸ್ಟ್ ಆಗಿತ್ತು ಗೊತ್ತಾ, ಅಮೂಲ್ಯನಿಗೆ ಮಾತ್ರ ಇಷ್ಟು ದೊಡ್ಡ ರೂಮು, ಡ್ರೆಸ್ಸಿಂಗ್ ಟೇಬಲು, ಬಾಲ್ಕನಿ ಬೇರೆ, ಎಲ್ಲ ಲಕ್ಸುರಿನೂ ಅವಳು ಒಬ್ಬಳೇ ಎಂಜಾಯ್ ಮಾಡ್ತಿದ್ಲು, ನನಗೆ ಎಷ್ಟು ಹೊಟ್ಟೆ ಉರಿತಿತ್ತು ಗೊತ್ತಾ. ಆದರೆ ಅವಳು ಹೋಗಿದ್ದು ಆಹಾ, ಈ ರೂಮು ನನಗೇನೆ, ನಾನು ಇಲ್ಲೇ ಶಿಫ್ಟ್ ಆಗಿಬಿಡ್ತೀನಿ, ಇದು ನನ್ನ ಸಾಮ್ರಾಜ್ಯ ಅಮ್ಮ, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂತ ಅಮ್ಮನ ತಿರುಗಿಸ್ತಾಳೆ ಜ್ಯೋತಿ. ಜ್ಯೋತಿ, ನಿಲ್ಲಿಸು, ಇನ್ನೂ ನಿನ್ನ ಸಂಭ್ರಮ ಪಡೋ ಟೈಮ್ ಬಂದಿಲ್ಲ, ಸ್ವಲ್ಪ ತಾಳ್ಮೆಯಿಂದ ಇರೇ ಅಂತಾರೆ ಇಂದಿರಾ. ಯಾಕಮ್ಮ, ನಿನ್ನೆಯಿಂದ ವಿಚಿತ್ರವಾಗಿ ಆಡ್ತಿದ್ಯಾ ಅಂತಾಳೆ ಜ್ಯೋತಿ. ಪೀಡೆ ತೊಲಗಿಲ್ಲ ಕಣೆ, ಒಕ್ಕರ್ಸ್ಕೊಂಡಿದ್ದಾಳೆ, ನಿಮ್ಮ ಅಪ್ಪ ದೊಡ್ಡಪ್ಪನ ಮೇಲೆ ಭಯ ಆಗ್ತಾ ಇರೋದು ಕಣೆ, ಈಗೇನು ಅಮೂಲ್ಯ ಮೇಲೆ ಸಿಟ್ಟಲ್ಲಿ ಗುಡುಗ್ತಿದ್ದಾರೆ, ನಾಳೆ ದಿನ ಇವಳು ಮೊಸಳೆ ಕಣ್ಣೀರು ಹಾಕಿಬಿಟ್ರೆ ಇವ್ರು ಕರಗಿಬಿಡ್ತಾರೆ ಕಣೆ, ಇವರಿಬ್ಬರು ಮನಸ್ಸು ಒಂದು ಸಲ ಕರಗಿದ್ರೆ ಸಾಕು, ಆಮೇಲೆ ಅವಳು ಇವ್ರ ಹಸ್ತನೇ ನುಂಗಿ ಮನೆ ಒಳಗಡೆ ಬರ್ತಾಳೆ ಕಣೆ, ಆಮೇಲೆ ಇದೇ ಅವಕಾಶನ ಆ ಮನೆಯವರು ಬಳಸ್ಕೊಂಡು ಎರಡೂ ಮನೆ ಒಂದು ಮಾಡೋ ಪ್ರಯತ್ನ ಪಡ್ತಾರೆ, 4 ಹನಿ ಕಣ್ಣೀರು ಎಷ್ಟೆಲ್ಲ ಅವಾಂತರ ಮಾಡುತ್ತೆ ನೋಡು ಅಂತಾರೆ ಇಂದಿರಾ. ಆ ಗಿರಿಜಾ
30 ವರ್ಷದಿಂದ ಕಣ್ಣೀರು ಹಾಕಿದರೆ ಕರಗಲಿಲ್ಲ, ಈಗ ಈ ಅಮೂಲ್ಯನ ಕಣ್ಣೀರು ಹಾಕಿದರೆ ಕರಗ್ತಾರ ಅಂತಾಳೆ ಜ್ಯೋತಿ. ದಡ್ಡಿ, ಗಿರಿಜಾ ನಿಮ್ಮ ದೊಡ್ಡಪ್ಪಂಗೆ ತಂಗಿ ಆಗಬೇಕು, ಆದರೆ ಅಮೂಲ್ಯ ಮಗಳಾಗಬೇಕು ಕಣೆ. ಮಗಳು ಅನ್ನೋ ಮಮಕಾರದ ಬಳ್ಳಿ ಮನಸ್ಸಿಗೆ ಸುತ್ತಕೊಂಡು ಕಟ್ಟಾಕ್ಬಿಡುತ್ತೆ, ಅದರಿಂದ ಬಿಡಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಹಾಗೇನಾದರೂ ಆದರೆ ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಗುತ್ತೆ ಅಂತಾರೆ ಇಂದಿರಾ. ಹಾಗಾದರೆ ಮತ್ತೆ ಅಮೂಲ್ಯ ಈ ಮನೆಗೆ ಬರ್ತಾಳಾ ಅಮ್ಮ ಅಂತಾಳೆ ಜ್ಯೋತಿ. ಗೊತ್ತಿಲ್ಲ ಕಣೆ, ಅದಕ್ಕೆ ನಿನ್ನ ಹತ್ರ ತಾಳ್ಮೆಯಿಂದ ಇರು ಅಂತಿರೋದು ಅಂತಾರೆ ಇಂದಿರಾ. ಹಾಗಾದರೆ ಇದ್ಯಾವುದು ನಂದಲ್ವಾ ಅಂತಾಳೆ ಜ್ಯೋತಿ. ಇದೆಲ್ಲ ನಿಂದ ಆಗಬೇಕು ಅಂತ ತಾನೇ ನಾನು ಒದ್ದಾಡ್ತಿರೋದು. ಮೊದಲು ಅಮೂಲ್ಯ ಹಿಂದೆ ಇರೋ ಮದುವೆ ಗುಟ್ಟು ರಟ್ಟಾಗಲಿ ಅಂತಾರೆ ಇಂದಿರಾ. ಕಂಡು ಹಿಡಿಯೋಣ ವಲ್ಲಭ ಅಮೂಲ್ಯ ಯಾಕೆ ಮದುವೆ ಆದರು ಅನ್ನೋ ಮಿಸ್ಟ್ರಿನ ನಾವು ಸಾಲ್ವ್ ಮಾಡೋಣ ಅಂತಾಳೆ ಜ್ಯೋತಿ. ಕಂಡು ಹಿಡಿದೆ ಬಿಡಲ್ಲ ಕಣೆ ಇಂದಿರಾ, ಶುರು ಅಂತಾಳೆ ಇಂದಿರಾ. ಈಚೆ ಟೆರೆಸಲ್ಲಿ ರಕ್ಷಾ ಚೇರಲ್ಲಿ ಕೂತಿರ್ತಾಳೆ. ವಲ್ಲಭ ಸುಂದರ ನಿಂತಿರ್ತಾರೆ. ಶುರುವಾಗಲಿ ಅಂತಾಳೆ ರಕ್ಷಾ. ಯುವರ್ ಆನರ್, ವಲ್ಲಭ ಅನ್ನೋ ಇವನು ಅಮೂಲ್ಯ ಅನ್ನೋ ಹುಡುಗಿ ಜೊತೆ ಕೋಳಿ ಜಗಳ ದಿನ ಮಾಡ್ತಿದ್ದ ಯುವರ್ ಆನರ್. ಆದರೆ ಈಗ ಯಾರಿಗೂ ಹೇಳ್ದೆ ಕೇಳದೆ ಇದ್ದಕ್ಕಿದ್ದ ಹಾಗೆ ಮದುವೆ ಮಾಡ್ಕೊಂಡು ಬಂದುಬಿಟ್ಟಿದ್ದಾನೆ ಯುವರ್ ಆನರ್. ಆದರೆ ನನಗನ್ಸುತ್ತೆ ವಲ್ಲಭ ಅಮೂಲ್ಯ ನಡುವೆ ಯಾವುದೇ ಕಾರಣಕ್ಕೂ ಪ್ರೀತಿ ಅನ್ನೋದು ಇರೋಕ್ಕೆ ಸಾಧ್ಯನೇ ಇಲ್ಲ ಯುವರ್ ಆನರ್. ಎಂಥ ಕ್ರಿಮಿನಲ್ ಆದರೂ ಒಂದು ಸಣ್ಣ ಕ್ಲೂನಾದರೂ ಇರ್ತಾರೆ. ಆದರೆ ಇವನು ಯಾವುದೇ ಕ್ಲೂ ಕೊಡದೆ ಮದುವೆ ಆಗಿದ್ದಾನೆ. ಇದರಿಂದ ಎರಡೂ ಮನೆಯವರ ಮನಸ್ಸು ಪೀಸ್ ಆಗಿದೆ ಯುವರ್ ಆನರ್ ಅಂತಾನೆ ಸುಂದರ. ವಲ್ಲಭ ಅವರೇ ಉತ್ತರ ಕೊಡಿ ಅಂತಾಳೆ ರಕ್ಷಾ. ಆಗ ಮೀನಾ ಬಂದು, ವಲ್ಲಭ ಇಲ್ಲೇನೋ ಮಾಡ್ತಿದ್ಯಾ, ಅತ್ತೆ ನಾನು ಸೇರಿಕೊಂಡು ರೂಮ್ ಕ್ಲೀನ್ ಮಾಡಿದ್ದೀವಿ, ನೀನು ಅಲ್ಲಿಗೆ ಹೋಗು ಅಂತಾಳೆ. ವಲ್ಲಭ ಈಗ ಕೋರ್ಟ್ನ ಕಟಕಟೆಯಲ್ಲಿ ನಿಂತಿದ್ದಾರೆ, ಉತ್ತರ ಕೊಡದೆ ಎಲ್ಲಿಗೂ ಬರಲ್ಲ ಅವರು ಅಂತಾನೆ ಸುಂದರ. ಅದೇನು ಪ್ರಶ್ನೆ ಕೇಳಿ ನಾನೇ ಉತ್ತರ ಕೊಡ್ತೀನಿ ಅಂತಾಳೆ ಮೀನಾ. ಹಾಗಿದ್ರೆ ವಲ್ಲಭ ಅಮೂಲ್ಯ ಮದುವೆ ಹಿಂದಿನ ರಹಸ್ಯ ನಿನ್ಗೆ ಗೊತ್ತಾ? ಇಬ್ಬರೂ ಜಗಳ ಮಾಡ್ತಿದ್ರಲ್ಲ, ಪ್ರೀತಿ ಯಾವಾಗ ಮಾಡೋಕ್ಕೆ ಶುರು ಮಾಡಿದ್ರು ಅಂತಾನೆ ಸುಂದರ. ಅದಾ ನನಗೆ ಗೊತ್ತು ಅಂತಾಳೆ ಮೀನಾ. ಗೊತ್ತಿದ್ರೆ ಹೇಳಿ ಮತ್ತೆ ಅಂತಾಳೆ ರಕ್ಷಾ. ಅದು ಅಮೂಲ್ಯಂಗೆ ಚಿಕ್ಕ ವಯಸ್ಸಿನಿಂದ ವಲ್ಲಭನ ಮೇಲೆ ಇಷ್ಟ ಅಂತ ಏನೂ ಇರಲಿಲ್ಲ, ಆದರೆ ಪ್ರೀತಿ ಇತ್ತು. ಆದರೆ ವಲ್ಲಭಂಗೆ ಅಮೂಲ್ಯನ ಮೇಲೆ ಒಂಚೂರು ಪ್ರೀತಿ ಇರಲಿಲ್ಲ, ಆದರೆ ಇಷ್ಟ ಇತ್ತು. ಎಲ್ಲ ಇಷ್ಟನೇ ಪ್ರೀತಿಯಾಗಿ ಬದಲಾಗುತ್ತೆ ಅಂತ ವಲ್ಲಭ ಕಂಡಾಗೆಲ್ಲ ಕಿತ್ತಾಡ್ಕೊಂಡು ಲವ್ ಆಗದೆ ಇರೋ ತರಹ ಟ್ರೈ ಮಾಡ್ತಿದ್ರು ಪಾಪ. ಆದರೂ ಲವ್ ಆಗೋಯ್ತು. ಎರಡೂ ಮನೆಯವರಿಗೂ ಆಗಲ್ಲ ಅಂತ ಅಮ್ಮು ವಲ್ಲಭ ವಿಷಯ ಮುಚ್ಚಿಟ್ರು ಅಲ್ವಾ ವಲ್ಲಭ ಅಂತಾಳೆ ಮೀನಾ. ವಲ್ಲಭ ಸುಮ್ಮನೆ ನೋಡ್ತಾನೆ. ಇವೆಲ್ಲ ನಿನಗೆ ಹೇಗೆ ಗೊತ್ತು ಅಂತಾನೆ ಸುಂದರ. ನನಗೆ ದಿವ್ಯ ದೃಷ್ಟಿ ಇದೆ ಚಿಕ್ಕಪ್ಪ, ನನಗೆಲ್ಲ ಗೊತ್ತಾಗುತ್ತೆ ಅಂತಾಳೆ ಮೀನಾ. ನಂತರ ಸುಂದರ ಒಂದು ಕತೆ ಹೇಳ್ತೀನಿ ಅಂತ ಹೇಳ್ತಾನೆ. ಚಿಕ್ಕಪ್ಪ ಇದಕ್ಕೆ ತಲೆ ಬುಡನೇ ಇಲ್ಲ ಅಂತಾಳೆ ಮೀನಾ. ನೀನು ಹೇಳಿರೋ ವಲ್ಲಭ ಅಮೂಲ್ಯ ಲವ್ ಸ್ಟೋರಿಗೂ ತಲೆ ಬುಡನೇ ಇಲ್ಲ ಅಂತಾನೆ ಸುಂದರ. ಸುಮ್ಮನಿರಿ ಚಿಕ್ಕಪ್ಪ, ವಲ್ಲಭ ನಾವು ರೂಮ್ ಕ್ಲೀನ್ ಮಾಡಿದ್ದೀವಿ, ಅಲ್ಲಿ ಹೋಗಿ ಮಲ್ಕೋ ಅಂತ ವಲ್ಲಭನ ಕಳಿಸಿ ಮೀನಾ ಬರ್ತಾಳೆ. ಈಚೆ ವಲ್ಲಭ ರೂಮಿಗೆ ಬರ್ತಾನೆ. ಅಲ್ಲೇ ಅಮೂಲ್ಯ ಕೂತಿರ್ತಾಳೆ. ನೀನಿಲ್ಲಿ ಮಲ್ಕೋತೀಯಾ, ನಿನಗೆ ಕೇಳ್ತಿರೋದು, ನೀನಿಲ್ಲಿ ಮಲ್ಕೋತೀಯಾ ಅಂತಾಳೆ ಅಮೂಲ್ಯ. ಮಾತಾಡಬೇಡ, ನಿನ್ನ ನೋಡ್ತಿದ್ರೆ ನನಗೆ ತುಂಬ ಹಿಂಸೆ ಆಗ್ತಿದೆ ಅಂತಾನೆ ವಲ್ಲಭ. ಯಾಕೆ ಕೂಗ್ತಿದ್ಯಾ, ಇಲ್ಲಿ ಮಲ್ಕೋತೀಯಾ, ನಾನು ಹೇಳ್ಬೇಕಾ ಅಂತ ಕೇಳಿದೆ ತಾನೆ ಅಂತಾಳೆ ಅಮೂಲ್ಯ. ಬೇಡಮ್ಮ ತಾಯಿ, ಏನು ಬೇಡ. ಫಸ್ಟ್ ಆಫ್ ಆಲ್ ಈ ದರಿದ್ರ ರೂಮಿಗೆ ಬರೋಕ್ಕೆ ಇಷ್ಟ ಇಲ್ಲ ನನಗೆ. ಯಾಕಂದರೆ ನೀನು ಇರ್ತೀಯಲ್ಲ, ನಿನ್ನ ಮುಖ ನೋಡಿದರೆ ನನ್ನ ಮೈಯೆಲ್ಲ ಉರಿಯುತ್ತೆ. ಆದರೆ ಏನು ಮಾಡೋದು, ಅತ್ತಿಗೆ ನನ್ನ ಕಳಿಸಿದ್ರು, ನಾನು ಯಾವ ರೂಮಿಗೂ ಹೋಗಲ್ಲ, ಟೆರೆಸಲ್ಲಿ ಆರಾಮಾಗಿ ಮಲಗ್ತೀನಿ ಅಂದರು. ದೂಡಿ ಕಳಿಸಿದ್ರು. ಹಣೆ ಬರ ಅಂದರೆ ಇದೇ ಅನಿಸುತ್ತೆ ಅಂತಾನೆ ವಲ್ಲಭ. ಮತ್ತು ನಾನೇನು ಇಲ್ಲಿ ಕಷ್ಟಪಟ್ಟು ಬಂದ, ಅತ್ತೆ ನನಗೆ ಒತ್ತಾಯ ಮಾಡಿ ಕಳಿಸಿದ್ದು ಅಂತಾಳೆ ಅಮೂಲ್ಯ. ಎದ್ದೇಳೆ ಮೇಲೆ, ನಿನ್ನಿಂದ ನಮ್ಮ ಅಪ್ಪನ ನಂಬಿಕೆ, ಈ ಮನೆ ನೆಮ್ಮದಿ, ನನ್ನ ಕೇರಿಯರ್, ನನ್ನ ಫ್ಯೂಚರ್, ನನ್ನ ಸಂತೋಷ ಎಲ್ಲ ಕಳ್ಕೊಂಡೆ. ಇರೋದು ಇದೊಂದು ಹಾಸಿಗೆ, ಇದನ್ನು ಕಳ್ಕೊಳ್ಳಲ್ಲ, ಸರ್ಕೋ ಅಂತ ಬೆಡ್ ಮೇಲೆ ಕೂತ್ಕೊಂಡು ಇನ್ನೊಂದು ಸಲ ಈ ಹಾಸಿಗೆ ಮೇಲೆ ಕುಳಿತುಕೊಳ್ಳೋದಾಗಲಿ ಮಲಗೋದಾಗಲಿ ಅಥವಾ ಈ ರೂಮಲ್ಲಿರೋ ವಸ್ತುನ ಟಚ್ ಮಾಡೋದಾಗಲಿ ನನ್ನ ಬಟ್ಟೆ ಟಚ್ ಮಾಡೋದಾಗಲಿ ಮಾಡಿದರೆ ಚೆನ್ನಾಗಿರಲ್ಲ, ಅರ್ಥ ಆಯ್ತಾ ಅಂತಾನೆ ವಲ್ಲಭ. ಸರಿಯಾದ ಮೂಸುಂಡಿ ಇವನು ಅಂತಾನೆ ಅಮೂಲ್ಯ. ಯಾರನ್ನೇ ಮೂಸುಂಡಿ ಅಂತ, ಎಷ್ಟು ಧೈರ್ಯ ನಿನಗೆ ಅಂತಾನೆ ವಲ್ಲಭ. ಬೇಡ ಕಾಡು ಪಾಪ, ಮೊದಲೇ ನನ್ನ ಮನಸ್ಸು ಸರಿ ಇಲ್ಲ, ಕಾಲು ಕೆರ್ಕೊಂಡು ಜಗಳಕ್ಕೆ ಬರಬೇಡ ಈಗ ಅಂತಾಳೆ ಅಮೂಲ್ಯ. ಮೂಸುಂಡಿ ಅಂದಿದ್ದು ನೀನು, ಅಮ್ಮ ಹೇಳಿದರು ಅಂತ ನಿನ್ನ ಜೀವನ ಹಾಳಾಗಬಾರ್ದು ಅಂತ ನಾನು ನಿನಗೆ ತಾಳಿ ಕಟ್ಟಿರೋದು. ರೆಸ್ಪೆಕ್ಟ್ ಇರಲಿ. ಮೂಸುಂಡಿ ಅಂತೆ ಮೂಸುಂಡಿ, ಹೋಗಿ ಚಾಪೆ ಮೇಲೆ ಬಿದ್ಕೋ, ನೀನು ಅಳುಮುಂಜಿ ಮುಖ ನೋಡಿದರೆ ರಾತ್ರಿ ಎಲ್ಲ ಹಾರರ್ ಡ್ರಿಂಕ್ಸ್ ಬಂದುಬಿಡುತ್ತೆ, ಹೋಗು ಅಂತ ವಲ್ಲಭ ಮಲಗ್ತಾನೆ. ಅಮೂಲ್ಯ ಚಾಪೆ ಹಾಸ್ಕೊಂಡು ಕೂತ್ಕೊಂಡು ಅಳ್ತಾಳೆ. ಬೆಳಿಗ್ಗೆ ಮೀನಾ ಅಂಗಳಕ್ಕೆ ನೀರನ್ನು ಹಾಕ್ತಾ ಇರುವಾಗ ಅಮೂಲ್ಯ ಬರ್ತಾಳೆ. ಗುಡ್ ಮಾರ್ನಿಂಗ್ ಅಮ್ಮು, ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ಯಾ? ಹೊಸ ಜಾಗ ಅಲ್ವಾ, ಸ್ವಲ್ಪ ನಿದ್ದೆ ಲೇಟಾಗಿ ಬಂದಿರುತ್ತೆ. ನಿಜ ಹೇಳು, ರಾತ್ರಿ ಇಡೀ ನಿದ್ದೆ ಮಾಡಿದ್ಯಾ ಅಥವಾ ಜಗಳ ಆಡ್ಕೊಂಡೆ ಕೂತಿದ್ರಾ ಅಂತಾಳೆ ಮೀನಾ. ಆದರೆ ಅಮೂಲ್ಯ ತನ್ನ ಮನೆ ಕಡೆನೇ ನೋಡ್ತಿರ್ತಾಳೆ. ಅಮ್ಮು ಏನು ಗೊತ್ತಾ, ದಿನಾನೂ ಅಂಗಳನ ನಾನು ಗುಡಿಸ್ತಿದ್ದೆ, ಅತ್ತೆ ರಂಗೋಲಿ ಹಾಕ್ತಿದ್ರು, ನಾವಿಬ್ಬರು ಕೆಲಸನ ಹಂಚ್ಕೊಂಡು ಮಾಡ್ತಿದ್ವಿ. ಈಗ ನೀನು ಬಂದಿದ್ದೀಯ ಅಲ್ವಾ, ಅತ್ತೆನ ಸೇರಿಸ್ಕೊಳ್ಳೋದೇ ಬೇಡ, ನಾನು ಅಂಗಳ ಗುಡಿಸ್ತೀನಿ, ನೀನು ರಂಗೋಲಿ ಹಾಕು. ಹೇಗಿದ್ರು ನೀನು ರಂಗೋಲಿನ
ಸಖತ್ತಾಗಿ ಬಿಡಿಸ್ತೀಯ ಅಲ್ವಾ? ನಾವಿಬ್ಬರು ಸೊಸೆಯಂದರು ಸೇರಿಕೊಂಡು ಅತ್ತೆಗೆ ಏನೂ ಕೆಲಸ ಕೊಡೋದು ಬೇಡ, ಏನಂತೀಯ? ತಗೋ ರಂಗೋಲಿ ಹಾಕು ಅಂತಾಳೆ ಮೀನಾ. ಆಗ ಅಮೂಲ್ಯ ಎದುರುಗಡೆ ಕಲಾವತಿನ ನೋಡಿ ಅಮ್ಮ ಅಂತ ಅಳ್ತಾಳೆ. ನಂತರ ಅಮ್ಮನ ಹತ್ರ ಓಡಿ ಬರ್ತಾಳೆ. ಆಗ ಕಲಾವತಿ ನಿಂತ್ಕೊ ಅಂತಾರೆ. ಅಮೂಲ್ಯ ಅಳ್ತಾಳೆ. ನನ್ನ ಹತ್ರ ಮಾತಾಡಬೇಡ ನೀನು, ನನ್ನ ಹತ್ರ ಏನು ಕೇಳೋಕ್ಕೂ ಇಲ್ಲ, ಹೇಳೋಕ್ಕೂ ಇಲ್ಲ, ಹೊರಟೋಗು ಇಲ್ಲಿಂದ ಅಂತಾರೆ ಕಲಾವತಿ. ಅಮ್ಮ ಪ್ಲೀಸ್ ಅಮ್ಮ, ನನ್ನ ಮುಖ ನೋಡು, ನಾನು ಮಾತಾಡೋದನ್ನು ಕೇಳಿಸ್ಕೊ ಅಮ್ಮ ಪ್ಲೀಸ್ ಅಂತಾಳೆ ಅಮೂಲ್ಯ. ಬೇಕಾಗಿಲ್ಲ ಅನ್ನಲ್ಲ ಅಂತಾರೆ ಕಲಾವತಿ. ಅಪ್ಪ ಅಂತೂ ನನ್ನ ಮಾತನ್ನು ಕೇಳಿಸ್ಕೊತಾ ಇಲ್ಲ, ನೀನಾದರೂ ಕೇಳಿಸ್ಕೊ ಅಮ್ಮ ಅಂತಾಳೆ ಅಮೂಲ್ಯ. ಯಾಕೆ ಕೇಳಿಸ್ಕೋಬೇಕು? ನಿನಗೂ ನನಗೂ ಇದ್ದ ಅಮ್ಮ ಮಗಳ ಸಂಬಂಧ ಇಲ್ಲಿಗೆ ಮುಗ್ದೋಯ್ತು ಅಂತಾರೆ ಕಲಾವತಿ. ಅಮ್ಮ ಇಲ್ಲಿ ನೋಡಮ್ಮ, ನಿನ್ನ ಹತ್ರ ಮಾತಾಡಬೇಕು ಅಂತ ಮೊನ್ನೆ ರಾತ್ರಿ ಹೊರಟಾಗಿಂದ ಅನಿಸ್ತಿದೆ, ಅದಕ್ಕೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲಮ್ಮ, ನನ್ನಿಂದ ಗೊತ್ತಿಲ್ಲದೆ ಒಂದು ಸಣ್ಣ ತಪ್ಪಾಗೋಯ್ತು, ಇದೊಂದು ಸಲ ಕ್ಷಮಿಸಮ್ಮ ಪ್ಲೀಸ್ ಅಂತಾಳೆ ಅಮೂಲ್ಯ. ಗೊತ್ತಿಲ್ಲದೆ ಆಗೋದೇ ತಪ್ಪು, ಗೊತ್ತಿದ್ದು ಮಾಡೋದು ಅಪರಾಧ. ನೀನು ಅಪರಾಧ ಮಾಡಿದ್ಯಾ, ತಪ್ಪನ್ನು ಕ್ಷಮಿಸ್ಬಿಡ್ಬೋದು, ಆದರೆ ಅಪರಾಧನ ಕ್ಷಮಿಸೋಕೆ ಸಾಧ್ಯನೇ ಇಲ್ಲ ಅಂತ ಕಲಾವತಿ ಒಳಗೆ ಹೋಗ್ತಾರೆ. ಅಮ್ಮ ನನ್ನ ಮಾತು ಕೇಳಿಸ್ಕೊ ಅಮ್ಮ ಅಂತ ಅಮೂಲ್ಯ ಹೇಳ್ತಾಳೆ. ಅಮ್ಮು ಸಮಾಧಾನ ಮಾಡ್ಕೊ ಅಂತಾರೆ ಮೀನಾ. ಈಚೆ ನಂದನ್ ಕೂತಿರ್ತಾರೆ. ರೀ ವಲ್ಲಭ ಬಂದ ಅಂತಾರೆ ಗಿರಿಜಾ. ನಿನ್ನ ಮಗ ನಾನು ಹೇಳಿದ ಮಾತನ್ನು ಕೇಳಲ್ಲ, ನಾನು ಹಾಕಿದ ಗೆರೆನ ದಾಟಿನೇ ಅವನಿಗೆ ಅಭ್ಯಾಸ. ನಾನು ನನ್ನ ಮಗ ಹೇಗಿರಬೇಕು ಅಂದ್ಕೊಂಡಿದ್ನೋ ಆ ಥರ ಇಲ್ಲ ಇವನು. ಗಿರಿಜಾ ಇವತ್ತು ಬದಲಾಗ್ತಾನೆ, ನಾಳೆ ಬದಲಾಗ್ತಾನೆ ಅಂತ ನಾನು ಇಷ್ಟು ದಿನ ಕಾದು ಸೋತು ಹೋದೆ. ಇವನು ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಅನ್ನೋದು ನನಗೆ ಸ್ಪಷ್ಟ ಆಗೋಯ್ತು. ಹಾಳಾಗೋಗ್ಲಿ, ಆದರೆ ಒಂದು ಅವ್ರ ಮನೆ ಒಡವೆನ ಅವನಿಗೆ ವಾಪಸ್ ಕೊಡೋಕೆ ಹೇಳು, ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತಾರೆ ನಂದನ್. ಅದು ಅಪ್ಪ ಹೇಳಿದ್ನಲ್ಲ, ಖರ್ಚಾಗಿ ಹೋಗಿದೆ ಅಂತಾನೆ ಮಾಧವ. ನನಗೆ ಅದೆಲ್ಲ ಬೇಕಾಗಿಲ್ಲ, ಅದೆಷ್ಟು ಕೋಟಿ ಆದರೂ ಪರವಾಗಿಲ್ಲ, ಅದು ಸೂರ್ಯಕಾಂತ್ ಮನೆಗೆ ವಾಪಸ್ ಹೋಗಬೇಕು ಅಷ್ಟೇ. ಅವನು ದುಡ್ಡನ್ನು ಕೊಡ್ತಾನೋ ಒಡವೆನ ಕೊಡ್ತಾನೋ ನನಗದು ಗೊತ್ತಿಲ್ಲ, ಇದು ನನ್ನ ತೀರ್ಮಾನ ಅಷ್ಟೇ. ಅಲ್ಲ ಗಿರಿಜಾ, ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ನುಂಗಿ ನೀರು ಕುಡಿಯೋಷ್ಟು ಖರ್ಚು ಏನಿತ್ತು ಇವನಿಗೆ? ಚಿಕ್ಕ ವಯಸ್ಸಿಂದ ನಾನು ಹೇಳಿಕೊಟ್ಟಿದ್ದೇನು, ಇವನು ಮಾಡ್ತಿರೋದೇನು? ಗಿರಿಜಾ, ಇವರನ್ನೆಲ್ಲ ನಾನು ಓದಿಸ್ತಾ ಇರೋದು ಯಾಕೆ? ಚೆನ್ನಾಗಿರಲಿ, ಅವ್ರವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂತ ತಾನೆ. ಆದರೆ ಇವನು ಬೇರೆಯವ್ರ ದುಡ್ಡಿಗೆ ಮೋಹ ಬೆಳೆಸ್ಕೊಂಡಿದ್ದಾನಲ್ಲ, ಇವನಿಗೆ ಏನು ಹೇಳಬೇಕು ಗಿರಿಜಾ? ನಾನು ಇಂಥ ಚಿಲ್ಲರೆ ಬುದ್ಧಿ ನಮ್ಮನೇಲಿ ಯಾರಿಗೂ ಇಲ್ಲ, ಇವನಿಗೆ ಯಾಕೆ ಬಂತು ಅಂತ ನನಗೆ ಗೊತ್ತಾಗ್ತಿಲ್ಲ. ಒಳ್ಳೆ ಮಾತಲ್ಲಿ ಅವ್ರ ಒಡವೆನ ಅವರಿಗೆ ಕೊಟ್ಟರೆ ಸರಿ, ಇಲ್ಲ ಅಂದರೆ ಪರಿಣಾಮ ನೆಟ್ಟಗಿರಲ್ಲ ಅಂತಾರೆ ನಂದನ್. ಆಗಲ್ಲ, ವಾಪಸ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಖರ್ಚಾಗೋಯ್ತು ಅಂತ ಹೇಳಿದ್ನಲ್ಲ ನಾನು ಅಂತಾನೆ ವಲ್ಲಭ. ಆಗ ಶಾಕ್ನಿಂದ ನಂದನ್ ರೂಮಿಗೆ ಹೋಗಿ, ವಲ್ಲಭ ಇನ್ಯಾವತ್ತೂ ನನ್ನ ಮಗನೇ ಅಲ್ಲ, ನನ್ನ ಬಾಯಿಂದ ಅವನ ಹೆಸರನ್ನು ನಾನು ಯಾವತ್ತೂ ಕರೆಯಲ್ಲ, ಕರೆದ್ರೆ ನನ್ನ ನಾಲ್ಗೆನ ನಾನೇ ಕೊಯ್ಕೋತೀನಿ ಅಂತಾರೆ ನಂದನ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.